ರಾಜಾಧಿರಾಜ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಫಣಿರಾಜಕೇತನ ಗಾಂಧಾರಿ ಜ್ಯೇಷ್ಠತನಯ ದುರ್ಯೋಧನ ಸಾರ್ವಭೌಮನಿಗೆ ಬಹುಪರ, ದುರ್ಯೋಧನ ಸಾರ್ವಭೌಮನಿಗೆ ಬಹುಪರ, ದುರ್ಯೋಧನ ಸಾರ್ವಭೌಮನಿಗೆ ಬಹುಪರ, ಬಹುಪರ. ಊರಗಲಾಂಛನನ ಮೆರುಗು ಸ್ವರ್ಗ ಸೊರಗೆ ಸರಿ ಹೋಲುವಂತಿರೇ ಊರಗಲಾಂಛನನ ಮೆರುಗು ಸ್ವರ್ಗ ಸೊರಗೆ ಸರಿ ಹೋಲುವಂತಿರೇ ಕುರುಕುಂಭಿನಿಯ ಕೋರ್ಥಸ್ವರ ಸಂಪನ್ನ ದೀಪ್ತಿ ಮಣಿಮಗುಡವರ್ಧನಗೆ ದುರೋದರ ನಿಪುಣ ನಿರ್ಜನೇಂದ್ರನಿಗೆ ದೌಲಗೈರ ಕರ್ಣ ಸಹೋದರ ದುಶ್ಯಾಸನಾದಿಗಳಿಗೆ ಎಣೈಹರಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಪಿತಾಮಹ ದುರ್ಯೋಧನ, ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಮಾವ, ಪ್ರಾಣಮಿತ್ರ ಕರ್ಣ, ಭಾವ ಸಿಂಧುರಾಜ, ಸಹೋದರ ದುಶ್ಯಾಸನ, ಸಾಟಿಯಿರುವರೆಯಲ್ ಎನಗೆ ಸರಿ ಸಾಟಿಯಿರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯ ಕೈಕದೊರೆಯನಿಸಿ ಬಾಳುತ್ತೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯ ಕೈಕದೊರೆಯನಿಸಿ ಬಾಳುತ್ತೆ ಸಾಟಿಯಿರುವರೆಗೆ ಎನಗೆ ಸರಿ ಸಾಟಿಯಿರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜದು ಶಾಸನ ಅವನನ್ನು ವಧಿಸದಿರುವನೆ ಎನ್ನನುಜದು ಶಾಸನ ಅವನನ್ನು ವಧಿಸದಿರುವನೆ ಹೀಗಿರುವಲ್ಲೇ ಸಾಟಿ ಇರುವರೆಯನ್ ಎನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಯನ್ ಎನಗೆ ಸರಿ ಸಾಟಿ ಇರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯ ಕೈಕದೊರೆಯನಿಸಿ ಬಾಳುತ್ತೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯ ಕೈಕದೊರೆಯನಿಸಿ ಬಾಳುತ್ತೆ ಸಾಟಿ ಇರುವರೆಯನ್ ಎನಗೆ ಸರಿ ಸಾಟಿ ಇರುವರೆ ಪಿತಾಮಹ ದುರ್ಯೋಧನ, ಪರಮ ಪೂಜ್ಯರಾದ ಆಚಾರ್ಯರೇ,
ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ? ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತ ನಚ್ಚಿಗುಚ್ಚಾಗಿ ಹೋಗುವರು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ಇದೇನು ಹೀಗೆ ಹೇಳುತ್ತಿರುವಿರಿ? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಮಹಾಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮನು ಆಗಮಿಸುತ್ತಿರುವನು. ಏನು? ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜನಾದ ನಾನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನು? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಯಾರು? ಓಹೋ, ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು? ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನಿರೇ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ಯೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿದೆ. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರದೋಡು. ಏನ ನುಡಿದಿಯ ಜ್ಞಾನ ರೈತನೇ ವಿದುರ? ಏನ ನುಡಿದಿಯ ಜ್ಞಾನ ರೈತನೇ? ಮನ್ನ ಮತಿಯಧ್ಯೇನ ನುಡಿದಿಯ ಜ್ಞಾನ ರೈತನೇ? ಕರೆಯದ ಸಭೆಗೆ ನೀನೆ ಬಂದರು ಗುರು ಸಾಮ್ರಾಟನ ವಿರೋಧಿಯಾದ ವಿದುರ. ಕರೆಯದ ಸಭೆಗೆ ನೀನೆ ಬಂದರು ಗುರು ಸಾಮ್ರಾಟನ ವಿರೋಧಿಯಾದ ಯಾರ ಮಾತಿನಿಂದಲೋ ಈ ಪರಿ ವೀರ ಗೌರವೇಶ್ವರನ ಜರಿಮೆಯ ವಿದುರ. ಯಾರ ಮಾತಿನಿಂದಲೋ ಈ ಪರಿ ವೀರ ಗೌರವೇಶ್ವರನ ಜರಿಮೆಯ ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಕಥಾದಂಡದು. ಹಲೋ ಸಹೋದರ, ಮೀರಿದ ಶಬ್ದಗಳಾಡಿದರೆ ಹಬ್ಬಳಿಸುವೆ ಈ ಗದಾದಂಡದಿಂದ. ಏನ ನುಡಿದಿಯ ಜ್ಞಾನ ರೈತನೇ? ಮನ್ನ ಮತಿಯದ್ದೇನ ನುಡಿದಿಯ ಜ್ಞಾನ ರೈತನೇ? ಕೆಲವಾ ವಿದುರ, ನಮ್ಮಣ್ಣನನ್ನೇ ಎಚ್ಚರಿವಂತಾದಿಯ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಎಚ್ಚರ, ಹೊರಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ,
ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಿರಿದಾಡುತ್ತಿರುವೆಯಲ್ಲ, ನಿನಗೆ ಕೇಡು ತಪ್ಪಿದ್ದಲ್ಲ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಸಾಡಬೇಕು. ವಿದುರ ವಿದುರ ಮುರಿದೆಯ ಪರಿನೀಚನೆ, ಮುರಿದೆಯ ಪರಿನೀಚನೆ, ಸರಿ ಸಮಾನ ಸಾಹಸ ಬಿಲ್ಲ ಚಿ ಮುರಿದೆಯ ಪರಿನೀಚನೆ. ವೀರಭಟ್ಟರೆ ದುರುಳು ನಯ ಭಯವಿಲ್ಲದೆ ವಿದುರ, ವೀರಭಟ್ಟರೆ ದುರುಳು ನಯ ಭಯವಿಲ್ಲದೆ ಈ ಪರಿಕೃತ್ಯವ ಗೈದೆಯ ದುರುಳ, ಈ ಪರಿಕೃತ್ಯವ ಗೈದೆಯ ದುರುಳ ಚಿಕ್ಕುರಿದೆಯ ಪರಿನೀಚನೆ, ಸರಿ ಸಮಾನ ಸಾಹಸವಿಲ್ಲ ಚಿಕ್ಕುರಿದೆಯ ಪರಿನೀಚನೆ, ಮುರಿದೆಯ ಪರಿನೀಚನೆ, ಮುರಿದೆಯ ಪರಿನೀಚನೆ. ಎಲುವ ವಿರೋಧರ ಮುಲ್ಲನೆ ಮೃದುಸಾಡಿಯ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು, ಎಚ್ಚರ. ದುರ್ಯೋಧನ, ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬೆನ್ನಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಬೆದರುವೆಯಾ? ದುರದೊಯ್ಪಾರ್ಥನ ಶಿರವಂ ತರಿದು, ದುರದೊಯ್ ಪಾರ್ಥನ ಶಿರವಂ ತರಿದು, ಧರಣಿ ಗುರುಳಿಸುವೆನೆನುತ ಶಪಥವನಾಂತು, ಮಹೇಶ್ವರನ ಕುವರನಂ ಮೆಚ್ಚಿಸಿ. ಮಿತ್ರ, ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಛಾಪವನಾಂತು ನಿನಗೆ ಸಮರಾಲಿಹರೇ ಕರ್ಣ. ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವೆಯೋ? ಈ ವಿದುರನು ಎಂದು ತಾನೆ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು, ಅಥವಾ ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಣ್ಣ. ಎಲ್ಲಿ? ಕೊಡು ಅದನ್ನು. ಅಣ್ಣ ಇದೆ, ತೆಗೆದುಕೊಳ್ಳಿರಿ. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಗೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಎಲ್ಲರೂ ಅಣ್ಣನ ಆಜ್ಞೆಯನ್ನು ನಡೆದುಕೊಳ್ಳಬೇಕು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು, ಎಚ್ಚರ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮೋ ನಮಃ. ಮಂಗಳವಾಗಲಿ. ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಕುಳಿತಿರುವನು. ಸಭೆಯಲ್ಲಿ ಎಲ್ಲರೂ ಎದ್ದು ನಿಂತು ಗೌರವಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗ.
ಗುರುಕುಲಕ್ಕೆ ಅಗೌರವ. ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಉರುಳಿ ಬಿದ್ದರೋ? ಕೃಷ್ಣ, ನಿನ್ನ ಇಂದ್ರಜಾಲ ಮಾಯಾಜಾಲಗಳು ನಮ್ಮ ಸಾರ್ವಭೌಮನ ಮುಂದೆ ನಡೆಯದು. ದುರ್ಯೋಧನ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನೇ ಹೊರತು ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಭೂಮಾತೆ ಎಂದು ತಿಳಿ, ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು, ಏನು ಇದ್ದೇ ಇರುತ್ತದೆ. ಸಹೋದರ ಅಗ್ರಜ, ನಡೆಯಲೇ ನಮ್ಮ ರಾಜನರ್ತನ. ಯಾರಲ್ಲಿ ನಮ್ಮ ಅರಮನೆ ರಾಜನರ್ತಕಿಯನ್ನು ಬರಮಾಡಿ. ನರ್ತಕಿಯರೇ, Timida cachena, timida cachena, timida cachena, timida cachena, timida cachena, timida cachena, tanker de gadagado, tanker de gadagado, tanker de gadagado. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಡೇಶ್ವರ. ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಮಿತ್ರ ಕರ್ಣ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಕೃಷ್ಣ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಪಲ್ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಸಿಂಧುರಾಜ ನೀಲ ವರ್ಣಧಾರಿ, ನೀಲ ವರ್ಣಧಾರಿ, ಕೊಳಲನಾದದಿ ಜಗವನೇ ಮರುಳುಗೊಳಿಪ ಮುರಾರಿ, ಕೃಷ್ಣ ನರ್ತಕಿಯರೇ, ಏನು ಹೇಳಿದಿರಿ? ಕೃಷ್ಣ, ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ, ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದಧಾರಿ, ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದಧಾರಿ, ಇವನಿಗೆ ಸಾಟಿ ಯಾರಿಹರಿಲ್ಲಿ, ಇವನಿಗೆ ಸಾಟಿ ಯಾರಿಹರಿಲ್ಲಿ, ಇವನಿಗೆ ಸಾಟಿ ಯಾರಿಹರಿಲ್ಲಿ, ಛಲದಲ್ಲೂ ಬಲದಲ್ಲೂ, ಛಲದಲ್ಲೂ ಬಲದಲ್ಲೂ ಪ್ರಥಮಾಂಕಿತನು ಇವನು, ಛಲದಲ್ಲೂ ಬಲದಲ್ಲೂ ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ. ತಜ್ಜಂ ತಕಜಂ ತಕಟಜಂ ತದಿಕಿಟಕು 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 ತಜ್ಜಂ ತಕಜಂ ತಕಟಜಂ ತದಿಕಿಟಕು 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 ತಜ್ಜಂ ತಕಜಂ ತಕಟಜಂ ತದಿಕಿಟಕು 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 ಥ ತದ್ದಿತ್ತಗಣ್ಣ ಕಜೆ ತಜೋಂ ತರಿ ದಕ ದಿತ್ತಗಣ್ಣ ಕಜೆ ತಜೋಂ ತರಿ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ದಿತ್ತಗಣ್ಣ ಕಜೆ ತಜೋಂ ತರಿ ದಕ ದಿತ್ತಗಣ್ಣ ಕಜೆ ತಜೋಂ ತರಿ ತಂಗಡ ತಕ ದರಗಡ ತಕ ತಂಗಡ ತಕ ದರಗಡ ತಕ ದುಗಡ ತಂಗಡ ತಕ ದರಗಡ ತಕ ದುಗಡ
ದಿತ್ತಗಣ್ಣ ಕಜೆ ತಜಂ ತರಿದಗ ದಿತ್ತಗಣ್ಣ ಕಜೆ ತಜಂ ತರಿ ತಂಕಿಡದ ಕದರಿ ಗಿಡದ ಕದತ್ತಿ ಗಿಣ್ಣಕ್ಕು ತಂಕಿಡದ ಕದರಿ ಗಿಡದ ಕದತ್ತಿ ಗಿಣ್ಣಕ್ಕು ಕಜನ್ ಮಿದ ಕಜನ್ ದಿದ್ದಿ ಮಿದ ಕಜನ್ ಮಿದ ಕಜನ್ ತಕ್ಕಿಟ್ಟ ತಜ್ಜಣ್ಣ ತಾದ ಕಜನ್ ಒದಕ್ಕಿಟ್ಟ ತಜ್ಜಣ್ಣ ತಜ್ಜಣ್ಣ ಒದಕ್ಕದಿ ಮಿದ ಕಜನ್ ದಿ ಮಿದ ಕಜನ್ ದಿದ್ದಿ ಮಿದ ಕಜನ್ ದಿ ಮಿದ ಕಜನ್ ತಕ್ಕಿಟ್ಟ ತಜ್ಜಣ್ಣ ತಗದ ಕಜನ್ ಒದಕ್ಕಿಟ್ಟ ತಜ್ಜಣ್ಣ ತಜ್ಜಣ್ಣ ತಾ ತದ ಕಜನ್ ದಿ ಮಿದ ಕಜನ್ ದಿದ್ದಿ ಮಿದ ಕಜನ್ ದಿ ಮಿದ ಕಜನ್ ತಗದಗಿಟ್ಟ ಹತ್ರಗಡೋ ತಗದಗಿಟ್ಟ ಹತ್ರಗಡೋ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಸಹೋದರ ಅಗ್ರಜ, ನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸು. ಆಗಲಿ ಅಗ್ರಜ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯ ಕುರುವೃತ್ತರೇ, ಕೌರವ ಪಕ್ಷೀಯರೇ, ಈಗ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬೇಕು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರಿ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿ. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ: ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ಮುಂದೆ ನೀವು ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ನಮ್ಮ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಹಿಂದೆ ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ.
ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಿಂತಹ ಮಹಾಪಾಪಗಳೆಲ್ಲವನ್ನು ಮನ್ನಿಸಿ ಕೇವಲ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಸಮ್ಮತಿಸಿ ಅವರ ಈ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದೆ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಣಯಿಸಬೇಕಾದ್ದು ತಮಗೆಲ್ಲರಿಗೂ ಸೇರಿ. ಸಭಾಸದರೇ, ದ್ರೋಣಾದಿ ಪ್ರಮುಖರೇ, ಕೌರವ ಪಕ್ಷೀಯರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿರುವ ರಾಜ ಕಾರ್ಯವನ್ನು ತಾವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವುದು ನಮ್ಮಗಳ ಕರ್ತವ್ಯ. ವತ್ಸ ಸುಯೋಧನ, ಇದು ನಿನ್ನ ಭ್ರಮೆ. ಭರಿ ಭ್ರಮೆಯಿಂದಲೇ ಕೆಡದಿರೋ ಮನೋಜ, ಕುರು ರಾಜ್ಯವ ಬಯಸಿ. ದುರ್ಯೋಧನ, ತಾತ ಪರಿಭ್ರಮೆಯಿಂದಲೇ ಕೆಡದಿರೋ ಮನೋಜ, ಕುರು ರಾಜ್ಯವ ಬಯಸಿ. ಅನುಜರೊಳು ನಿನಗೆ ಸಮರವು ಬೇಡವೋ? ದುರ್ಯೋಧನ, ಅನುಜರೊಳು ನಿನಗೆ ಸಮರವು ಬೇಡವೋ? ಅನುಜರೊಳು ನಿನಗೆ ಸಮರವು ಬೇಡವೋ? ಅನುಜರೊಳು ನಿನಗೆ ಸಮರವು ಬೇಡವೋ? ವಿನಯದಿ ನುಡಿಗಳ ಆಲಿಸುವೀರ, ವಿನಯದಿ ನುಡಿಗಳ ಆಲಿಸುವೀರ. ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ, ಕುರು ರಾಜ್ಯವ ಬಯಸಿ. ದುರ್ಯೋಧನ, ತಾತ ಜಗದೋದ್ಧಾರನ ಪರಮ ಪುರುಷನ, ಜಗದೋದ್ಧಾರನ ಪರಮ ಪುರುಷನ, ಜಗದೋದ್ಧಾರನ ಕೃಷ್ಣನ ಜಗದೋದ್ಧಾರನ ಪರಮ ಪುರುಷನ, ಜಗದೋದ್ಧಾರನ ಪರಮ ಪುರುಷನ ಸಂಧಿಯ ವಿವರವ ಆಲಿಸುವೀರ. ಸಂಧಿಯ ವಿವರವ ಆಲಿಸುವೀರ. ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ, ಕುರು ರಾಜ್ಯವ ಬಯಸಿ. ಕುರು ರಾಜ್ಯವ ಬಯಸಿ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇಲ್ಲಿ ಕೇಳು, ಈ ಭರತ ಭೂಮಿಯನ್ನು ಅನೇಕ ರಾಜ ಮಹಾರಾಜರು ಆಳಿ ನಶಿಸಿ ಹೋಗಿರುವರು. ಅಲ್ಲದೆ ಈ ಕುತಂತ್ರ ಶಕುನಿಯ ಮಾತುಗಳನ್ನು ನೀನು ನಂಬಬೇಡ. ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮನ ಸಂಧಾನವನ್ನು ಸಮ್ಮತಿಸು. ಇದೇ ನನ್ನ ಅಭಿಮತ. ತಾತ ರಾಜ್ಯವಾರದ ಹೊಡೆಯನ್ನೆಲ್ಲ ನಮಗೆ ಹೊರಸಿರುವಿರುತ್ತಾರೆ. ತಾವು ನಿಶ್ಚಿಂತರಾಗಿ ಪೌಡಿಸಿ. ಏತಕ್ಕೆ ಅನುಜರಳ್ ಬಿಡು ಪಂಥ, ಏತಕ್ಕೆ ಅನುಜರಳ್ ಬಿಡು ಪಂಥ. ಸಲ್ಲದು ವೈರ ಸಾಧಿಸದಿರು ಛಲ,
ಸಲ್ಲದು ವೈರ ಸಾಧಿಸದಿರು ಛಲ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ರಾಜ್ಯವನ್ನಿತ್ತು ನೀ ಸುಖದಿ ಬಾಳು ರಾಜ್ಯವನ್ನಿತ್ತು ನೀ ಸುಖದಿ ಬಾಳು ಏತಕ್ಕೆ ಅನುಜರಳು ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ದುರ್ಯೋಧನ ಶ್ರೀಕೃಷ್ಣನ ಉಪದೇಶವು ಪೂಜ್ಯ ಭೀಷ್ಮರ ಉದ್ದೇಶವು ನನ್ನ ಆದೇಶವೂ ಕೂಡ ಒಂದೇ ಆಗಿರುವುದು. ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಪಾಂಡವರೇನು ಅನ್ಯರೇ, ನಿನ್ನ ಸಹೋದರರಲ್ಲವೇ? ಈಗ ಸಂಧಿಗೆ ಸದಾಕಾಲ ಒಳ್ಳೆಯ ಕಾಲವಾಗಿರುವುದು. ಆದುದರಿಂದ ಪಾಂಡವರಿಗೆ ಬರಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಓಹೋ, ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರೋ? ನಡೆಯಲೇ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ? ನಿಮ್ಮಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ಕಂಡಾಗ ಅವರಿಗೆ ಉಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಆದ್ದರಿಂದ ನಾನು ಹೇಳುವುದು ಇಷ್ಟೇ. ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣಿಸುತ್ತವೆ ಅಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಪಾಂಡವ ಪಕ್ಷೀಯರಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ ಈ ಛಲದಂಕಮಲ್ಲ ಸುಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನ! ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ ಕೃಷ್ಣ, ಹೇಳುತ್ತೇನೆ ಕೇಳು. ಈ ಕುರುಕುಲ ಚಕ್ರೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮನನ್ನು ವಧಿಸಬೇಕೆಂದಿರುವನಲ್ಲೇ ಆ ನಿನ್ನ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಿರುವರಲ್ಲ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಕುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ
ಆ ನಿನ್ನ ಪಾಂಡವರು ಅದು ಅದು ದುರಾಶಯ. ನಾವೇ ಶ್ರೇಷ್ಠರು, ನಾವೇ ಬಲವಂತರು, ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಹೇಡಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ, ಈ ದುರ್ಯೋಧನರ ನಿರ್ಧಾರ ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ನಿನ್ನ ಯುದ್ಧದ ಬಿರುಮಾತುಗಳಿಂದ ಸಾಧ್ಯವಾಗುವುದು ಕೃಷ್ಣ, ಸಾಧ್ಯವಾಗುವುದು. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗತಿ ಕೃಷ್ಣ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗತಿ, ಬೇಡ ಬೇಡವೋ ಈ ಜಗತಿ, ಬೇಡ ಬೇಡವೋ ಈ ಜಗತಿ. ಹಲೋ ಸಹೋದರ, ರಾಜ್ಯ ದೊರಕದು ಕಾಡಿಗೋಗಲಿ, ಸೇರಲಾಗಲಿ ರಾಜ್ಯವನ್ನು. ಮಾವ ರಾಜ್ಯ ದೊರಕದು ಕಾಡಿಗೋಗಲಿ, ಸೇರಲಾಗಲಿ ರಾಜ್ಯವನ್ನು. ದುಷ್ಟ ಪಾಂಡವರ ಕುಟ್ಟಿ ಬಡಿಯುತ್ತೆ ನೆಟ್ಟಿ ಮೆರವೇನ ಜಗದೊಳಗೆ, ನೆಟ್ಟಿ ಮೆರವೇನ ಜಗದೊಳಗೆ, ನೆಟ್ಟಿ ಮೆರವೇನ ಜಗದೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗತಿ, ಬೇಡ ಬೇಡವೋ ಈ ಜಗತಿ, ಬೇಡ ಬೇಡವೋ ಈ ಜಗತಿ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗರುಗಳು ನಾವೆಂದು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ಪ್ರಚಂಡ ದುಶ್ಯಾಸನನು ಎಂದೆಂದಿಗೂ ಸಿದ್ಧವಾಗಿರುವನು. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ಏನು ಮುಗಳ್ನುಗುತ್ತಿರುವಿಯಾ? ನಗು, ಎಷ್ಟು ನಗುವೇ ನಗು. ಸಮರವೇ ಸಿದ್ಧವೆಂದು ಆ ನನ್ನ ಪರಮ ವೈರಿ ಹೊಟ್ಟೆ ಬಾಕ ಭೀಮನಿಗೆ ತಿಳಿಸಿಬಿಡು. ಕೃಷ್ಣ, ಕೊನೆಯದಾಗಿ ನನ್ನ ಮಾತೊಂದನ್ನು ಆಲಿಸು. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಗುತ್ತಿದ್ದರು. ಏಡಿಗಳಂತೆ ತಲೆ ತಗ್ಗಿಸಿ ಕುಳಿತಿದ್ದರಲ್ಲ ಆ ನಿನ್ನ ಏಡಿ ಪಾಂಡವರು, ಅವರಿಂದ ನಮ್ಮನ್ನು ಜಯಿಸಲು ಸಾಧ್ಯವೇ? ಹೋಗು, ಹೋಗು, ಸಮರವೇ ಸಿದ್ಧ. ಹಲೋ ಸಹೋದರ. ಕೃಷ್ಣ, ರಾಜನಿಗೆ ಯಾರು ರಾಜನಿಗೆ ಪಾಂಡವರು ಚಂದ ನಾಮ ಕೇಳಿಬಡೆ, ಪಾಂಡವರು ಚಂದ ನಾಮ ಕೇಳಿಬಡೆ, ತರ ತರನೇ ತರ ತರಸು ತರಲಿಕ ಆಗುವರು, ತರ ತರಿಸಿ ತರ ತರನೇ ತರಲಿಕ ಆಗುವರು. ಯಾರು ಸರಿ ಸಮರು ಎನಗೆ ರಾಜನಿಗೆ, ಯಾರು ಸರಿ, ಯಾರು ಸರಿ, ಯಾರು ಸರಿ ಸಮರು ಎನಗೆ ನೀರತೆ ರಾಜನಿಗೆ, ಹೀರ ಸಿಂಧು ರಾಜನಿಗೆ, ಹೀರ ಸಿಂಧು ರಾಜನಿಗೆ. ಕೃಷ್ಣ, ಸಮಯ ಒದಗಿ ಬಂದಾಗ ಸಮರಕ್ಕೆ ಸಿದ್ಧರಾಗುವುದೇ ಈ ಕ್ಷತ್ರಿಯರ ಕರ್ತವ್ಯ. ನೀನಿನ್ನು ಇರೋ ಸಮಯವೇ ಇಲ್ಲಿಂದ ಹೊರಡುವುದೇ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲೆ ನನ್ನನ್ನು ಹಗೆತೀರ ಹೊರತು ಈ ರಾಧೆ ನಿಂಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವಿರೇ ಮಹಾರಥಿಕರೆಂದೆನಿಸಿ
ಮತಿಗೆಟ್ಟು ನುಡಿವಿರೇ ಮಹಾರಥಿಗರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ಆದರೆ ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರಲಿಲ್ಲ. ಅರ್ಜುನನ ಮೇಲಿನೊಬ್ಬನ ಮೇಲಿನ ವೈಯಕ್ತಿಕ ವೈರಕ್ಕೆ ಕುರು ಸಮೂಹವನ್ನೇ ಬಲಿ ಕೊಡಲಿಚ್ಛಿಸುವಿಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹನುಮನ ದನಗಳನ್ನರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೇ ಅಂಗಾಧಿಪ, ನಿನ್ನೀ ದರ್ಪದ ನುಡಿಗಳಿಂದ ಯಾದವ ಗಣಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೇರಿ, ಈ ಮಧೋನ್ಮತ್ತರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ದುರ್ಯೋಧನ. ಭಾರತ ಭೂಮಿ ಸಜಯಿಸಿ ದುರಾಶ, ಭಾರತ ಭೂಮಿ ಸಜಯಿಸಿ ದುರಾಶ, ಸಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ಜಯಿಸಿ ಕರೆಸಿ ನಾನು ಜಾತರ ಕರೆಸಿ ನನು ಜಾತರ ಕರೆಯ ನಿತ್ತು ಖ್ಯಾತಿ ಪಡೆ ದುರ್ಯೋಧನ, ಕರೆಯ ನಿತ್ತು ಖ್ಯಾತಿ ಪಡೆ ವೈರವನ್ನೇ ನೀಗಿ ನಿನ್ ಸೈರಣೆಯ ತಾಳೆ, ವೈರವನ್ನೇ ನೀಗಿ ನಿನ್ ಸೈರಣೆಯ ತಾಳೆ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಗುಣಯುತ ನೆನೆಸಿ ಓರೇ ದುರ್ಯೋಧನ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಗುಣಯುತ ನೆನೆಸಿ ಓರೇ ಭಾರತ ಭೂಮಿ ಜಯಿಸಿ ದುರಾಶ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರ್ಯೋಧನ, ಈ ನಿನ್ನ ಬಂಧುಗಳನ್ನು ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುವಂಶವನ್ನೇ ಧ್ವಂಸ ಮಾಡಲು ಯೋಚಿಸಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೇಮ, ಮಮತೆ, ಶಾಂತಿ ಮತ್ತು ಸ್ನೇಹದ ಹೊರತಾಗಿ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದ. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗು. ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ,
ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜೋಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅರುಣಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯೊರಗವರದಂತು ಶ್ರೇಷ್ಠರೆನಿ ಪರೈ ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಕೃಷ್ಣ, ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರು, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವೋ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗ. ದುರ್ಯೋಧನ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಧರಣಿಯಾಳಿದವರೆಲ್ಲ ಮರಳಿ ಬರರೋ.
ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ದುರ್ಯೋಧನ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ದುರ್ಯೋಧನ, ರೂಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ದುರ್ಯೋಧನ, ಯಮಸುತ ಭೀಮಾರ್ಜುನ ನಕುಲ ಸಹದೇವ ದುರ್ಯೋಧನ, ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ ಎಂದು. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ.
ಅನಂತ, ಅಕ್ಷಮ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೇಳದುದನ್ನು ಮರೆತೀಯ. ಸಹೋದರರ ಪತ್ನಿ ಎಂಬುದನ್ನು ಮರೆತು ಆಕೆಯನ್ನು ತುಂಬಿದ ರಾಜಸಭೆಗೆ ಸೆಳೆದು ತಂದು ನೀನು ಆಕೆಗೆ ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಪರರು ಆದ ಆತ್ಮೀಯ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸೀ ವೃತ್ತಿಯನ್ನು ಪ್ರವಹಿಸಿದೆ ನೀನು. ವಾರಣಾವತದ ಅರಗಿನ ಮನೆ, ಏಕಚಕ್ರನಗದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿಯೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚದೆಯ ಕಟ್ಟಾಳು ಕಲಿ ಕೌಲವೇಶ್ವರನನ್ನು ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಕೃಷ್ಣ ಛಾಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಸರಿಯೇ. ಈ ಹಸ್ತಿನಾವತಿಯ ಸಿಂಹಾಸನಾಧೀಶ್ವರನಾದ ಈ ದುರ್ಯೋಧನ ಸಾರ್ವಭೌಮನು ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಸರಿ. ಛಲ ಛಲ ಛಲವನ್ನು ಬಿಡ, ನೆಲವನ್ನು ಕೊರೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಶ್ರೇಷ್ಠ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕೊಡುಗಲಿ ದರ್ಪದೆ, ಛಲವನ್ನು ಬಿಡದಲೆ ಕೊಡುಗಲಿ ದರ್ಪ. ಛಲವ ಜಯಿಸಿ ಘನಮುದೊಳುನ, ಛಲವ ಜಯಿಸಿ ಘನಮುದೊಳುನ, ಛಲವ ಜಯಿಸಿ ಘನಮುದದಿದ್ದರೆ ಕೊಡುವುದಿಲ್ಲವೋ ರಾಜ್ಯವ. ಕಂಡ ಕಡೆಯ ಮಾತಿದು ನಿರಂತರದಿಗೆ ಕೊಡುವುದಿಲ್ಲವೋ ರಾಜ್ಯವ. ಅಪಾಂಡು ನಂದನರು ಎನ್ನೊಡ ಯುದ್ಧವ ಕೃಷ್ಣ, ಅಪಾಂಡು ನಂದನರು ಎನ್ನೊಡ ಯುದ್ಧವ ಮಾಡಿ ಎಲ್ಲಲ್ಲಿ ರಾಜ ಧೀರತ್ವದಿ. ಯುದ್ಧ ಮಾಡಿ ಎಲ್ಲಲ್ಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿದು ದುರಂತ ಬೋಧ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಆ ಪಾಂಡುನಂದನರು ಎನ್ನೊಡ ಯುದ್ಧವ ಕೃಷ್ಣ, ಆ ಪಾಂಡುನಂದನರು ಎನ್ನೊಡ ಯುದ್ಧವ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿದು ದುರಂತ ಬೋಧ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರೋಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರಥಿಕರ ವೀರ ಘೋಷದ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ಇದೇ ನನ್ನ ಕಟ್ಟ ಕಡೆಯ ಸಂದೇಶ.
ಹೋಗು ಹೋಗಿ ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕತಿ ಬೇಡೈಸು ಯೋಧನೆ ತೋರಿ ಗಂಗಾತಿಯರೊಳಿಸು, ಕತಿ ಬೇಡೈಸು ಯೋಧನೆ ತೋರಿ ಗಂಗಾತಿಯರೊಳಿಸು. ಅದೇ ಕಿಂತು ಬರುವೆ ಅದೇ ಮಾತ ನುಡಿಯುವೆ ಕೃಷ್ಣ, ಅದೇ ಕಿಂತು ಬರುವೆ ಅದೇ ಮಾತ ನುಡಿಯುವೆ. ಕುಲಹೀನ ಕುಲವ ಭರತೆಯ ದುರದೊಳು ಕಡಿಯದೆ ಬಿಡುವೆನೆ, ಕುಲಹೀನ ಕುಲವ ಭರತೆಯ ದುರದೊಳು ಕಡಿಯದೆ ಬಿಡುವೆನೆ. ಕದನದೊಳು ನಿನ್ನ ಮದವ ನಡಗಿಪ ಹೋದ್ರ ಕದನದೊಳು ಮದವ ನಡಗಿಪ ಚೆನ್ನದಿಗರ್ ಮರುಳೇ ಮಂದ ಮದಿಯಂತೆ ಮುಂದ ನರಿಯದೆ, ಮಂದ ಮದಿಯಂತೆ ಮುಂದ ನರಿಯದೆ ಪಡುವೆ ಸುಯೋಧನ ದುರ್ಗವಾ ಪಡುವೆ. ಈ ನಿನ್ನ ಮೋಸ ಈ ನಿನ್ನ ಮೋಸ, ಸಬಲ್ಲವರ ಪ್ರಿಯನು ಸಬಲ್ಲವರ ಪರಮ ಪುರುಷನೆನಿಪ ಬಿರುದನು ಒಡವಿಯೋ ಅಡಗಿದೆ ಕೆಡುಕನೆ, ಪರಮ ಪುರುಷನೆನಿಪ ಬಿರುದನು ಒಡವಿಯೋ ಅಡಗಿದೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಯರೊಳಿಸು, ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಯರೊಳಿಸು. ಸೈರಣೆ ಸೈರಣೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟೆಯಾ? ಗುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೆ. ದುರ್ಯೋಧನ, ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಆಹಾ, ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ಸಾರ್ವಭೌಮರಿಗೆ ಸಲಹೆ ಇಟ್ಟಿದ್ದೇನೋ. ಏನೆಂದು? ಸಾರ್ವಭೌಮ ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನನ್ನ ಮಾವನವರು ನನಗೆ ಸಲಹೆಯನ್ನಿತ್ತಿದ್ದಾರೆ ಕೃಷ್ಣ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗಿಯೇ ಇರಬೇಕು. ಹೌದು, ನನ್ನ ಸಲಹೆ ಅದ್ಭುತವಾಗಿಯೇ ಇದೆ, ಅದನ್ನು ತಾವು ಅತ್ಯದ್ಭುತಾಕಾರವಾಗಿಯೇ ಸ್ವೀಕರಿಸಿ. ನಿಮ್ಮ ಅದ್ಭುತವಾದ ಸಲಹೆಯನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ, ಬಂಧಿಸು ಈ ಕೃಷ್ಣನನ್ನು. ಕೃಷ್ಣ, ಯಾರನ್ನು ಬಂಧಿಸುವಿರೋ ಮಂದಮತಿಗಳೇ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದಂತೆ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಬಂಧಿಸಿ ಈಗ ನೋಡೋಣ. ಸಹೋದರ, ಕೃಷ್ಣ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಸಹೋದರ, ಕತ್ತಿಯನ್ನು ದಾಪಿಸು.